ಇನ್ನು ಬಾಗಲಕೋಟೆ ವಿಧಾನಸಭಾ ಕ್ಷೇತ್ರದ ಉಪಚುನಾವಣಾ ಕಣ ಕೂಡ ರಂಗೇರಿತು. ಅಲ್ಲೂ ಕೂಡ ಮತದಾನ ಆರಂಭ ಆಗಿದೆ. ಈಗ ಬಾಗಲಕೋಟೆ ವಿಧಾನಸಭೆಯಲ್ಲಿ ಮತದಾನ ಪ್ರಾರಂಭ ಆಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಾಯಂಕಾಲ 6 ಗಂಟೆ ತನಕ ಆಸ್ ಯೂಶುವಲ್ ಮತದಾನ ನಡೆಯುತ್ತೆ. ನಿಧಾನವಾಗಿ ಮತಗಟ್ಟೆಗೆ ಬರ್ತಾ ಇದ್ದಾರೆ ಮತದಾರರು. ಒಬ್ಬೊಬ್ಬರಾಗಿಯೇ ಬಂದು ತಮ್ಮ ಹಕ್ಕನ್ನು ಚಲಾವಣೆ ಮಾಡ್ತಾ ಇದ್ದಾರೆ. ಒಂದು ಕಡೆ ದಾವಣಗೆರೆ ದಕ್ಷಿಣ, ಇನ್ನೊಂದು ಕಡೆ ಬಾಗಲಕೋಟೆ. ಈ ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲಿ ಶಾಸಕರು ನಿಧನ ಹೊಂದಿದಂಥ ಹಿನ್ನೆಲೆಯಲ್ಲಿ ಆಯಾ ಕ್ಷೇತ್ರಕ್ಕೆ ಉಪಚುನಾವಣೆ ಎದುರಾಗಿದೆ. ಇವತ್ತು ಎರಡು ವಿಧಾನಸಭಾ ಕ್ಷೇತ್ರದ್ದು, ರಾಜ್ಯದ ಎರಡು ವಿಧಾನಸಭಾ ಕ್ಷೇತ್ರ, ಒಂದು ದಾವಣಗೆರೆ ದಕ್ಷಿಣ, ಇನ್ನೊಂದು ಬಾಗಲಕೋಟೆ, ಎರಡು ವಿಧಾನಸಭಾ ಕ್ಷೇತ್ರಗಳಲ್ಲೂ ಕೂಡ ಉಪಚುನಾವಣೆ ಎದುರಾಗಿದೆ. ಬೆಳಗ್ಗೆ 7 ಗಂಟೆಯಿಂದ ಸಂಜೆ 6 ಗಂಟೆ ತನಕ ಮತದಾನಕ್ಕೆ ಅವಕಾಶವನ್ನು ಕಲ್ಪಿಸಲಾಗಿದೆ. ಮೇ 4ನೇ ತಾರೀಕು ರಿಸಲ್ಟ್, ಫಲಿತಾಂಶ, ಪಂಚರಾಜ್ಯಗಳ ಚುನಾವಣೆಯ ಫಲಿತಾಂಶ ಬರುತ್ತಲ್ಲ, ಅವತ್ತೇ ಈ ಎರಡು ವಿಧಾನಸಭಾ ಕ್ಷೇತ್ರಗಳ ಉಪಚುನಾವಣೆಯ ಫಲಿತಾಂಶ ಹೊರಬೀಳದಿದೆ. ವೋಟಿಂಗ್ ಕಂಪಲ್ಸರಿ ಮಾಡ್ರಿ ಎಲ್ಲರೂ. ಬಿಕಾಸ್ ಅದು ಇಟ್ ಈಸ್ ಬೆಟರ್ಮೆಂಟ್ ಬಿಕಾಸ್ ಆಫ್ ಅಸ್. ನಮ್ ಚಲೋ ಸಂಬಂಧ ಎಲ್ಲ ಇದು ಪ್ರೊಸೆಸ್ ಇರತ್ತ. ಸೊ ಬೆಟರ್ ಎಲ್ರು ವೋಟ್ ಹಾಕ್ರಿ, ಬೆನಿಫಿಟ್ಸ್ ತೋರಿ. ಎಲ್ಲಾರು ಅವ್ರು ನಮ್ ಸಂಬಂಧ ಫಾರ್ ದ ಸೋಷಿಯಲ್ ಸರ್ವಿಸ್ ನಮ್ ಸಂಬಂಧ ಇಟ್ಟಿರ್ದಾರ ಎಲ್ಲಾರು. ಅದಕ್ಕೆ ಪ್ಲೀಸ್ ಎಲ್ರು ವೋಟ್ ಹಾಕ್ರಿ. ಥ್ಯಾಂಕ್ ಯು. ಬಾಗಲಕೋಟೆ ಬಂದೆ 16 ವರ್ಷ ಆಯ್ತ್ರಿ. ಎವ್ರಿ ಇಯರ್ ಹಾಕಾಕತ್ತೇನ್ರಿ ನಾನು. ಈ ನಾನು ಒಂದು ಜಿಲ್ಲಾಸ್ಪತ್ರೆಯಲ್ಲಿ ಸರ್ಕಾರಿ ವೈದ್ಯಾಧಿಕಾರಿ SNC ಪೀಡಿಯಾಟ್ರಿಷಿಯನ್ ರೀ. ಇವತ್ತು ನಮಗೆ ರಜಾ ಕೊಟ್ಟಾರ, ಅದರಿಂದ ಅನುಕೂಲ ಆಗೈತಿ. ಸೊ ನಾವು ಯಾರೂನು ಮಿಸ್ ಮಾಡ್ಲಾರ್ದ, ಹೆಂಗೋ ಕರ್ನಾಟಕ ಸರ್ಕಾರದವ್ರು ರಜಾ ಕೊಟ್ಟಾರ, ಪ್ರತಿಯೊಬ್ರು ಮಿಸ್ ಮಾಡ್ಲಾರ್ದಂಗ್ ಬಂದು ಓಟ್ ಹಾಕ್ರಿ ಅನ್ನೋದು ಹೇಳೋದು. ನಮ್ದು ಎಲೆಕ್ಟೆಡ್ ರಿಪ್ರೆಸೆಂಟೇಟಿವ್ ಇಂದ ನಮ್ಮ ಬಾಗಲಕೋಟ್ ಇಂಪ್ರೂವ್ಮೆಂಟ್ ಆಗ್ತತೆ ಅಂದ್ರೆ ನಿಮ್ಮ ಅಚ್ಚುಮೆಚ್ಚಿನ ಅಭ್ಯರ್ಥಿಗೆ ಯಾರಿಗೆ ನೋಡ್ಕೊಂಡು ವಿಚಾರ ಮಾಡಿ ಓಟ್ ಹಾಕ್ರಿ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.